ವ್ಯೂನು ಅದ್ಭುತ ಬರ್ತದ. ಸಂಸ್ಥಾನ ಗೋಕರ್ಣ ಅರ್ಥಗಾಳಿ ಜೀವೋತ್ತಮ ಮಠ. ಈ ಮಠ ಸ್ಥಾಪನೆಯಾಗಿ 550 ವರ್ಷ ಪರಿಪೂರ್ಣ ಆಗ್ತಾ ಇರುವ ಶುಭ ಸಂದರ್ಭದಲ್ಲಿ ಮಠದ ಆರಾಧ್ಯ ದೇವನಾದ ಪ್ರಭು ರಾಮಚಂದ್ರ ದೇವರಿಗೆ ಏನಾದ್ರೂ ಸಮರ್ಪಣೆ ಮಾಡಬೇಕು ಎನ್ನುವ ಉದ್ದೇಶದಿಂದ 550 ದಿನಗಳ ಪೂರ್ವದಲ್ಲಿ ಒಂದು ಅಭಿಯಾನ, ಶ್ರೀರಾಮ ತಾರಕ ಮಂತ್ರ ಜಪ ಅಭಿಯಾನವನ್ನ ಆರಂಭ ಮಾಡಿದ್ದೇವೆ. ಅದು ಏಪ್ರಿಲ್ 17, 2024ರಿಂದ ಅಕ್ಟೋಬರ್ 18, 2025 ತನಕ ಈ ಅಭಿಯಾನ ನಡೆದಿದೆ. ಈ ಒಂದು ಅಭಿಯಾನದಲ್ಲಿ 550 ಕೋಟಿ ರಾಮ ತಾರಕ ಮಂತ್ರ ಜಪವನ್ನ ಸರ್ವ ಸಮಾಜ ಬಾಂಧವರಿಂದ ಒಗ್ಗೂಡಿಸಿ ಮಾಡಿರುವ ಈ ಅಭಿಯಾನ ಎಲ್ಲಾ ಸಮಾಜ ಬಾಂಧವರ ಒಂದು ಪರಿಶ್ರಮದಿಂದ, ಅವರ ಒಂದು ಭಕ್ತಿಯಿಂದ ಈ ಒಂದು ದೊಡ್ಡ ಅಭಿಯಾನ ಪರಿಪೂರ್ಣಗೊಂಡಿದೆ. ವಿಶೇಷವಾಗಿ ಪರ್ತಗಾಳಿ ಮಠದಲ್ಲಿ ಬರುವ ನವೆಂಬರ್ 27ರಿಂದ ಡಿಸೆಂಬರ್ 7 ತನಕ ಈ 11 ದಿನದ ಕಾರ್ಯಕ್ರಮವನ್ನ ಮಠದ ಕೇಂದ್ರ ಮಠ ಪರ್ತಗಾಳಿಯಲ್ಲಿ ನಾವು ಆಯೋಜನೆಯನ್ನ ಮಾಡಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಕರ್ನಾಟಕ, ಮಹಾರಾಷ್ಟ್ರ, ಕೇರಳ ಮತ್ತೆ ಅನ್ಯ ರಾಜ್ಯದಿಂದ ಅನೇಕ ಭಕ್ತಾದಿಗಳು ಬರುವ ನಿರೀಕ್ಷೆಯಲ್ಲಿದ್ದೇವೆ. ವಿಶೇಷವಾಗಿ ಬರುವ ನವೆಂಬರ್ 28ನೇ ತಾರೀಕಿಗೆ ಭಾರತದ ಪ್ರಧಾನಮಂತ್ರಿಯವರು ಶ್ರೀ ನರೇಂದ್ರ ಮೋದಿಜಿಯವರು ಇಲ್ಲಿ ರಾಮ ಪ್ರತಿಮೆಯ ಅನಾವರಣ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಅದೇ ದಿನ ಪೂರ್ವ ದಿನ ನವೆಂಬರ್ 27ಕ್ಕೆ ಪ್ರತಿಷ್ಠಾಪನೆ, ಮಕರ ಲಗ್ನದ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆಗೊಂಡು ಮಾರನೇ ದಿನ 28ನೇ ತಾರೀಕಿಗೆ ಸಾಯಂಕಾಲ ಅನಾವರಣಗೊಳ್ಳಲಿದೆ. ಅದಾದ ನಂತರ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಇಲ್ಲಿ ದೊಡ್ಡ ಯಾಗ ಮಂಟಪವನ್ನ ರಚನೆ ಮಾಡಿ ದಿನಕ್ಕೆ 55 ಯಾಗ, ಅರ್ಥಾತ್ 10 ದಿನಕ್ಕೆ 550 ಯಾಗವನ್ನ ಮಾಡುವ ಉದ್ದೇಶದಿಂದ 550 ಯಜಮಾನರಿಂದ ಹವನವನ್ನ ಮಾಡುವ ಸಂಕಲ್ಪವನ್ನ ಮಾಡಲಾಗಿದೆ. ಅದಲ್ಲದೆ ಅನೇಕ ದೇಶದಿಂದ ಮತ್ತೆ ನಮ್ಮ ಸಮಾಜ ಬಾಂಧವರಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಕಾರ್ಯಕ್ರಮದ ಎಲ್ಲಾ ರೂಪರೇಷವನ್ನ ಆಮಂತ್ರಣ ಪತ್ರಿಕೆಯಲ್ಲಿ ವಿವರಣೆ ಕೊಡಲಾಗಿದೆ. ಅದೇ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕ್ರಮವನ್ನ ಮಾಡುವ ಉದ್ದೇಶದಿಂದ 4ನೇ ತಾರೀಕಿಗೆ ಇಲ್ಲಿ ಪರಿಸರದ ಉದ್ದೇಶದಿಂದ, ಪರಿಸರದ ಕಾಳಜಿ ವಹಿಸುವುದರಿಂದ ಇಲ್ಲಿ ಗಿಡಗಳನ್ನ ನಡೆಯುವ ಒಂದು ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಲ್ಲದೆ 5ನೇ ತಾರೀಕಿಗೆ 5, 6 ಮತ್ತೆ 7 3 ದಿನಗಳ ಕಾಲ ಇಲ್ಲಿ ಯೋಗಾಭ್ಯಾಸ, ಬೆಳಿಗ್ಗೆ ಯೋಗಾಸನ ಮಾಡುವ ಕಾರ್ಯಕ್ರಮ ಇದೆ. ಅದಾದ ನಂತರ 6ನೇ ತಾರೀಕಿಗೆ ಇಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್, ರಕ್ತದಾನ ಶಿಬಿರವನ್ನ ಆಯೋಜಿಸಲಾಗಿದೆ. 7ನೇ ತಾರೀಕಿಗೆ ಇಲ್ಲಿ ಸಂಪೂರ್ಣ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಇಟ್ಕೊಂಡಿದ್ದಾರೆ. ಅದಾದ ನಂತರ 8ನೇ ತಾರೀಕಿಗೆ ಸ್ವಚ್ಛ ಪರ್ತಗಾಳಿ, ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳಾದ ನಂತರ ಒಂದು ಸಾಮಾಜಿಕ ನಮ್ದೇ ಮಠದ ಕಾರ್ಯಕ್ರಮ ಆಗಿರೋದ್ರಿಂದ ಸ್ವಚ್ಛ ಪರ್ತಗಾಳಿ ಕಾರ್ಯಕ್ರಮವನ್ನ ಕೂಡ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ರೀತಿಯಿಂದ ಧಾರ್ಮಿಕ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳು ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು, ಈ ಮೂರನ್ನು ಕೂಡ ಕೂಡಿಸಿ ಈ 11 ದಿನದ ಕಾರ್ಯಕ್ರಮಗಳಲ್ಲಿ ನಾವು ಆಯೋಜನೆ ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ 77 ಅಡಿಯ ಪ್ರಭು ರಾಮಚಂದ್ರ ದೇವರ ರಾಮ ಪ್ರತಿಮೆ, ಕಂಚಿನ ರಾಮ ಪ್ರತಿಮೆಯನ್ನ ಸ್ಥಾಪನೆ ಮಾಡುವ ಉದ್ದೇಶವನ್ನ 1.5 ವರ್ಷದ ಮುಂಚೆ ನಾವು ನಮ್ಮ ಆರ್ಕಿಟೆಕ್ಟ್ ಅವರಿಗೆ ಈ ಬಗ್ಗೆ ವಿಚಾರವನ್ನ ಮಂಡನೆ ಮಾಡಿದ ನಂತರ ಅದಕ್ಕೆ ಸೂಕ್ತ ಡಿಸೈನ್, ರೂಪರೇಷೆ, ನಕ್ಷೆಗಳನ್ನೆಲ್ಲ ಅವರು ಇದು ಮಾಡಿ ಈಗ ನೀವು ನೋಡಿರುವ ಪ್ರಭು ರಾಮಚಂದ್ರ ದೇವರ ಪ್ರತಿಮೆ, ಅದು ದೇವರು ತಮ್ಮ ಕೈಯಲ್ಲಿ ಧನುಷನ್ನ ಯಾವ ರೀತಿಯಾಗಿ ಇಟ್ಕೊಂಡಿದ್ದಾನೆ, ಆ ಧನುಷಿನ ಆಕಾರದಲ್ಲಿ ಆ ಭೂಮಿಯ ನಕಾಶೆ ಇದೆ. ಆದ್ದರಿಂದ ನೀವು ಮೇಲ್ನೋಟದಿಂದ ಬರ್ಡ್ಸ್ ವ್ಯೂ ಅಥವಾ ನೀವು ಪಕ್ಷಿ ನೋಟ ಅಂತ ಏನ್ ಹೇಳ್ತೀರಾ, ಆ ರೀತಿಯಲ್ಲಿ ನೋಡಿದಾಗ ನಿಮ್ಗೆ ಆ ಧನುಷಿನ ಆಕಾರಿನ
ಒಂದು ಭೂಪ್ರದೇಶವಾಗಿ ಕಾಣ್ತಾ ಇದೆ. ಆದ್ದರಿಂದ ಆ ಸ್ಥಾನದಲ್ಲಿ ಪ್ರಭು ರಾಮಚಂದ್ರ ದೇವರನ್ನೇ ಸ್ಥಾಪನೆ ಮಾಡಬೇಕು ಎನ್ನುವ ಉದ್ದೇಶ ಬಂದು ಈಗ ಆ ರಾಮಾಯಣ ಥೀಮ್ ಪಾರ್ಕ್ ಅಂತ ಏನಿದೆ, ಅಂದ್ರೆ ರಾಮನಿಗೆ ಸಂಬಂಧಿತ ಥೀಮ್ ಪಾರ್ಕ್, ಅದಕ್ಕೆ ನಾವು ದೇವರ ಹತ್ರ ಪ್ರಸಾದವನ್ನ ಕೇಳಲಾಗಿ ದೇವರು ಅದಕ್ಕೆ ಆದರ್ಶ ಧಾಮ ಎನ್ನುವ ಪ್ರಸಾದವನ್ನು ಅಂದ್ರೆ 2-3 ಹೆಸರುಗಳನ್ನ ನಾವು ಆಯ್ಕೆ ಮಾಡಿದಾಗ ಯಾವ್ದನ್ನ ಆಯ್ಕೆ ಮಾಡಬೇಕು ಎನ್ನುವ ಒಂದು ವಿವೇಚನೆ ಬಂದಾಗ ಭಗವಂತನ ಹತ್ರ ಪ್ರಸಾದ ತಗೊಂಡ ನಂತರ ಆದರ್ಶ ಧಾಮ ಇದಕ್ಕೆ ಇಡಬೇಕು ಅನ್ನೋದು ವಿಷಯ ಬಂತು. ಅದಕ್ಕಾಗಿ ಆ ರಾಮಾಯಣ ಥೀಮ್ ಪಾರ್ಕಿಗೆ ಆದರ್ಶ ಧಾಮ ಅಂತ ನಾವು ನಾಮಕರಣ